ಸಂತೋಷವಾಯಿತು. ಯಾವ ದುಷ್ಟನನ್ನು ಕೊಲ್ಲಲು ನನ್ನಿಂದ ಅಸಾಧ್ಯವಾಯಿತು ಆ ದುಷ್ಟನನ್ನು ನೀನು ಕೊಂದು ಕಡೈ ಬಂದೆ ಅಲ್ಲ. ಸಂತೋಷವಾಯಿತು. ಇಷ್ಟು ಕಾಲ ನಾನು ಕೊಂದ ದುಷ್ಟರಲ್ಲೆಲ್ಲವೂ ನಿನ್ನ ಸಾವಾಗಿತ್ತು ಎನ್ನುವುದಿತ್ತು. ಆದರೆ ಇಂದು ಹಾಗಲ್ಲ. ನೀನೇ ಸ್ವಯಂ ಹೋಗಿ ಆ ದುಷ್ಟನನ್ನು ಅರೆಕ್ಷಣದಲ್ಲಿ ಕೊಂದು ಕಳೆಯಿ ಬಂದೆ. ಆ ಪುಣ್ಯದ ಫಲವೆಲ್ಲವೂ ನಿನಗೇ ಲಭಿಸುತ್ತದೆ. ಚಕ್ರ ಪೂಜೆ ಏನಿದ್ರು ನನಗೆ ಇವತ್ತು. ಸುದರ್ಶನ, ನೀನು ಗೆದ್ದು ಬರ್ತೀಯ ಎನ್ನುವ ವಿಶ್ವಾಸವಿತ್ತು. ಆದ್ದರಿಂದಲೇ ನಿನ್ನನ್ನು ಅದ್ದೂರಿಯಾಗಿ ಸ್ವಾಗತಿಸಬೇಕು ಎನ್ನುವ ಕಾರಣಕ್ಕಾಗಿ ವಿಶ್ವಕರ್ಮನಿಂದ ವಿಶಿಷ್ಟವಾದ ಮಂಟಪವನ್ನು ರಚಿಸಿ ನನ್ನ ಅಧ್ಯಕ್ಷತೆಯಲ್ಲಿ ದೇವಾನು ದೇವತೆಗಳನ್ನು ಕರೆಸಿ ರಂಭಾದಿ ನಾರಿಗಳನ್ನು ಸ್ವಾಗತಕ್ಕೆ ಇರಿಸಿ, ಅದು ಆಲೋಚನೆ, ರಂಭಾದಿ ನಾರಿಗಳನ್ನು ಕರೆಸಿ ತುಂಬುರ ನಾರದ ಚಿತ್ರಸೇನರಿಂದ ಗಾನ ವೈಭವವನ್ನು ಮೆರೆಸಿ ನರ್ತಕಿಯರಿಂದ ನಾಟ್ಯ ವೈಭವವನ್ನು ಮಾಡಿಸಿ ನಿನ್ನನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ನಿನ್ನನ್ನು ಕರೆತರುವ ಸಂದರ್ಭದಲ್ಲಿ ಏನಾಯಿತು? ಬ್ರಹ್ಮನಿಂದ ಸ್ವಸ್ತಿ ವಾಚನವನ್ನು ವಾಚಿಸಿ ಈಶ್ವರನಿಂದ ಮಾಲಾರ್ಪಣೆಯನ್ನು ಮಾಡಿಸಿ ಬೃಹಸ್ಪತಿಯಿಂದ ನಿನ್ನ ಸನ್ಮಾನ ಪತ್ರವನ್ನು ಓದಿಸಿ ಸನ್ಮಾನ ಉಂಟ ಇವತ್ತು. ನಿನ್ನನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಸುದರ್ಶನ ವಿಜಯ ಎನ್ನುವ ಬಿರುದು ಕೊಡಬೇಕು ಎನ್ನುವಷ್ಟರಲ್ಲಿ ನೀನು ಆ ದುಷ್ಟನನ್ನು ಕೊಂದು ಕಡರಿ ಬಂದೆ. ನಿನಗೆ ಎಷ್ಟು ಕೊಟ್ಟರು ಕಡಿಮೆಯೇ. ಸುದರ್ಶನ, ಎದ್ದು ಬಂದಾತ ನೀನು ದೂರ ನಿಂತಿದ್ದೀಯ, ಏನನ್ನು ಮಾತನಾಡ್ತಾ ಇಲ್ಲ. ಮುಖ ನೋಡಿದ್ರೆ ಬೆಂಕಿಯ ಉಂಡೆ ಉಗುಳ್ತಾ ಇರುವಾಗ ಅನಿಸ್ತಾ. ಏನಾಯ್ತು ಸುದರ್ಶನ? ನನ್ನಿಂದೇನಾದರೂ ತಪ್ಪಾಯ್ತಾ? ತಪ್ಪಾದರೆ ಕ್ಷಮೆಯನ್ನು ಕೇಳ್ತೇನೆ. ಅಂತೂ ಗೆದ್ದು ಬಂದಿದ್ದೀಯಾ. ಗೆದ್ದು ಬಂದಾತ ನೀನು ದೂರ ಇರುವುದಲ್ಲ. ಮತ್ತೆ ಬಾ ಸುದರ್ಶನ, ಈ ಶ್ರೀಹರಿಯ ಕರವನ್ನೇರು. ಬಾ ಸುದರ್ಶನ, ಬಾ.
ನಿನ್ನ ಕರವನ್ನ ನಾನು ಏರ್ಬೇಕಾ? ಹಾ ನೀನು ಈ ಹಿಂದೆ ಏನು